ನಾವು ಅವ್ರಿಗೆ ದೊಡ್ಡಪ್ಪ ಆಗಬೇಕು ನಮ್ಗೆ ಅವರು. ಅಂದರೆ ನಮ್ಮ ತಾತವ್ರ ಕಡೆಯಿಂದ ದೊಡ್ಡಪ್ಪ ಆಗ್ತಾರೆ. ಸೊ ಹಂಗಾಗಿ ನೈಟು ಈ ಕಡೆ ಬಂದ್ವಿ, ಚಳ್ಳಕೆರೆ ರೋಡಲ್ಲಿ ಬಂದಾಗ ತುಂಬ ಜನ ಇದ್ದರು. ಏನು ವಿಚಾರ ಏನು ಅಂತ ಹೇಳಿ ನೋಡಿದಾಗ ಈ ರೀತಿ ಆಗಿದೆ ಅನ್ನೋ ವಿಚಾರ ಗೊತ್ತಾಯಿತು. ಪೊಲೀಸು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ವಿ. ಮತ್ತೆ ಈಗ ಒಳಗಡೆ ಹೋಯ್ತಿರಲ್ಲ, ಯಾವ ಸ್ಥಿತಿಯಲ್ಲಿ ಫುಲ್ಲು ಗುರ್ತೇನು ಕಂಡುಹಿಡಿಯೋಕ್ಕಾಗಲ್ಲ, ಫುಲ್ ಸ್ಕೆಲಿಟನ್ ಆಗಿದೆ, ಏನೂ ಇದಿಲ್ಲ. ಅಂದರೆ ಬಾಡಿ ಎಲ್ಲ ಆ ಥರ ಬೆಡ್ ಮೇಲೆ ಮಲಗಿರೋರು ಹಂಗೆ ಡೆತ್ ಆಗಿರೋದು ಒಂದು ಇದೆ ಅಷ್ಟೇ. ಏನು ಅನಿಸುತ್ತೆ ಸರ್ ಒಳಗಡೆ ಹೋಗಿದ್ರಲ್ಲ? ಏನಿಲ್ಲ, ಎಲ್ಲ ಪೊಲೀಸು ಪ್ರಿಡಿಕ್ಟ್ ಪ್ರಕಾರ ಸೂಸೈಡ್ ಅನ್ನೋದು ಒಂದು ಇದು ಹೇಳಿದ್ದಾರೆ, ನೋಡಬೇಕು ಸರ್. ಅದೇ ಅಂದರೆ ಹೇಗಿದು ಜನಸಂಪರ್ಕ ಒಡನಾಟ ಸಮಾಜ ಇಲ್ಲ, ಯಾರ ಜೊತೆಗೂ ಕಾಂಟ್ಯಾಕ್ಟ್ ಇಲ್ಲ ಅವರು. ಏನು ಭಾಳ ರೇರು, ಲಿಮಿಟೆಡ್ ಪರ್ಸನ್ಸಲ್ಲಿ 1 or 2 ಮೆಂಬರ್ಸು. ಅವ್ರಿಗೂ ಭಾಳ ವರ್ಷ ಆದಮೇಲೆ ಮೀಟ್ ಆಗಿರೋದು. ಒಬ್ಬರು ನಮ್ಮ ದೊಡ್ಡಪ್ಪರು ಈಗ ಮಾತಾಡೋರಲ್ಲ, ತಿಮ್ಮಾರೆಡ್ಡಿ ಅಂತ ಹೇಳ್ತಂದು, ಅವ್ರ ಜೊತೆನೂ ಲಾಸ್ಟ್ 2018ರಲ್ಲೇನೋ ಮೀಟ್ ಆಗಿದ್ರು ಅನ್ನೋದು ಒಂದು ಹೇಳಿದ್ರು. ಅಷ್ಟು ಬಿಟ್ಟರೆ ಮತ್ತು ಯಾರ ಹತ್ರ ಏನೂ ಸಿಕ್ಕಿಲ್ಲ ಅವರು. ಮತ್ತು ನಾವು ಡೋರ್ ಲಾಕ್ ಮಾಡೋದು ಅಂದರೆ ಮುಗೀತು, ಯಾರಿಗೆ ಏನು ಅಂತ ಹೇಳ್ತೇನೂ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಇಲ್ಲಿರ್ತಿದ್ರು, ಅವರು ತುಮಕೂರಲ್ಲೂ ಒಂದು ಮನೆ ಇದೆ, ಏನು ಅಲ್ಲಿರ್ತಿದ್ರು ಒಂದು ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ಯಾರಿಗೂ ಕಾಂಟ್ಯಾಕ್ಟ್ ಏನೂ ಇಲ್ಲ. ಮಕ್ಕಳು ಸರ್? ಮಕ್ಕಳು ಒಂದು ಅವ್ರು ಟೋಟಲು 3 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಒಬ್ಬರು ಮಂಜುನಾಥ್ ರೆಡ್ಡಿ ಅಂತೇಳಿ ಒಂದು ಡಾಕ್ಟರ್ ಆಗಿದ್ದರು, ಅವರು ಡೆತ್ತಾಗಿ ಅವರೂ ಸುಮಾರು ಒಂದು 15 ವರ್ಷದ ಮೇಲಾಯಿತು. ಆದಮೇಲಿಂದ ನರೇಂದ್ರ ರೆಡ್ಡಿ ಅಂತೇಳಿ ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ಬಾಬು ರೆಡ್ಡಿ ಅಂದರೆ ಕೃಷ್ಣ ರೆಡ್ಡಿ, ಅವರು ಇದರಲ್ಲಿ ಜಮೀನು ನೋಡ್ಕೊಂಡಿದ್ರು. ನಮಗೆ ಯಾರ ಹತ್ರನೂ ಏನೂ ಶೇರ್ ಮಾಡ್ಕೊಂಡಿಲ್ಲ, ಹಂಗಾಗಿ ಏನೂ ಗೊತ್ತಿಲ್ಲ. ನರೇಂದ್ರ ರೆಡ್ಡಿ ಅವ್ರದ್ದೇನೋ ಇನ್ಸಿಡೆನ್ಸ್ ಆದಾಗಲಿಂದ ಸ್ವಲ್ಪ ಡಿಪ್ರೆಸ್ ಆಗಿದ್ರು ಅನ್ನೋ ಒಂದು ವಿಚಾರ ಗೊತ್ತಾಯಿತು ಅಷ್ಟೇ. ಅವ್ರದ್ದೇನೋ ಒಂದು ಕ್ರೈಮ್ ಏನೋ ಆಗಿತ್ತು, ಬಿಡದಿಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಇದೆ ಅನ್ನೋ ವಿಚಾರದಲ್ಲಿ ಪೊಲೀಸು ಎಲ್ಲ ಬಂದು ಹೋಗೋದ ಊರಲ್ಲಿ. ಸೊ ಅವಾಗಿಂದ ಕೃಷ್ಣಾರೆಡ್ಡಿ ಅವರು ಸಮೇತ ಊರ ಕಡೆ ಬರ್ದಿದ್ದಂಗೆ ಹೋದ್ರು. ಅಲ್ಲಿಂದ ಯಾರ ಜೊತೆಗೂ ಏನೂ ಕಾಂಟ್ಯಾಕ್ಟ್ ಇಲ್ಲ, ಕಂಪ್ಲೀಟು ದೂರ ಆಗಿದ್ದಾರೆ. ಕೃಷ್ಣರೆಡ್ಡಿ ಅವರು ಏನು ಕೆಲಸ ಮಾಡ್ತಾರೆ? ಕೃಷ್ಣಾರೆಡ್ಡಿ ಅವರು ಇಲ್ಲ ಜಮೀನು ನೋಡ್ಕೊತಿದ್ರು. ಅಲ್ಲ, ಇವರು ನರೇಂದ್ರ ಅವರು BE ಏನೋ ಆಗಿತ್ತು, ಅದು ಕಂಪ್ನೀಲಿ ಯಾವುದೋ ಸ್ಟೀಲ್ ಕಂಪ್ನಿಲೇನೋ ವರ್ಕ್ ಮಾಡ್ತಾಯಿದ್ರು ಅನ್ನೋ ವಿಚಾರ ಆಗುತ್ತೆ. ಅದೇ ಈಗ PM ಆಗಬೇಕು, ಫೋರೆನ್ಸಿಕ್ಕು ಅವರೆಲ್ಲ ಲ್ಯಾಬಿಂದ ಏನೋ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಬಂದಾದಮೇಲೆ ಫರ್ದರ್ ಏನಿದೆ ಅದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್.